ಕೃಷ್ಣ 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 ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಗೆ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಗೆ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನು ತೆರೆದು ಕೃಷ್ಣ ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಕರಿಯಾಗ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಕೊರೆದೆಯೋ ನರಹರಿಗೆ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನು ತೆರೆದು ಕಡುಕೋಪದಿ ಖಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನೆಂದು ಸ್ತಂಭವಡಿಯೇ ದೃಢ ಭಕುತಿಯಾಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆಯೋ ನರಹರಿಗೆ ಬಾಗಿಲನು ತೆರೆ
ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವನ್ನಿತ್ತೆ ಸಮಯದಲ್ಲಿ ಅಜಮಿಳನ ದಯದಿ ಪೊರೆದೆ ಯಮಸುತನ ರಾಣಿಗೆ ಅಕ್ಷಯ ವಸನವನ್ನಿತ್ತೆ ಸಮಯದಲ್ಲಿ ಅಜಮಿಳನ ದಯದಿ ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಕೃಷ್ಣ ಅದ್ಭುತವಾಗಿ ನೃತ್ಯವನ್ನು ಮಾಡಿ ಒಂದು ಕ್ಷಣ ನಮ್ಮನ್ನೆಲ್ಲರನ್ನು ಉಡುಪಿ ಕರ್ಕೊಂಡು ಹೋಗಿದ್ಲು. ನಾವು ಯಾರೂ ಇಲ್ಲಿರಲಿಲ್ಲ, ಕುಷ್ಟಗಿಯಲ್ಲಿ ಇರಲಿಲ್ಲ. ನಾವೆಲ್ಲರೂ ಏಕಕಾಲದಲ್ಲಿ ಉಡುಪಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಅಂತಹ ಅದ್ಭುತ ಕೃತಿಯಾಗಿರ್ತಕ್ಕಂಥ ಕನಕದಾಸರ ರಚನೆಯನ್ನು ತುಂಬ ಸುಂದರವಾಗಿ ಅಭಿನಯವನ್ನು ಮಾಡಿ ತೋರಿಸಿದ್ದಾಳೆ. ಅವಳಿಗೆ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮತ್ತು ಕುಷ್ಟಗಿ ಬ್ರಾಹ್ಮಣ ಸಮಾಜ ಇದರಿಂದ ಅನಂತಾನಂತ ಧನ್ಯವಾದಗಳನ್ನು ಹೇಳಿ, ಮುಂದಿನ ಸಪ್ತಾಹ ಕಾರ್ಯಕ್ರಮಗಳಲ್ಲೂ ಕೂಡ ಹೀಗೆ ನೃತ್ಯವನ್ನು ಮಾಡಿ ಆ ಎಲ್ಲವನ್ನು ನೃತ್ಯ ರೂಪದಲ್ಲಿ ಮನಮುಟ್ಟುವಂತೆ ಜನರ ಮನಸ್ಸನ್ನು ತಲುಪಿಸುವಂತಹ ಉತ್ತಮ ಕಾರ್ಯವನ್ನು ಭಗವಂತ ಅವಳ ಮೂಲಕ ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಮುಂದೆ ಮಕ್ಕಳೆಲ್ಲ ಸೇರಿ ಶ್ರೀಕೃಷ್ಣನನ್ನೇ ಈಗ ಕರ್ಕೊಂಡು ಉಡುಪಿಗೆ ಹೋದರು. ಈಗ ಉಡುಪಿಯಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವಂತಹ ನೃತ್ಯಗಳನ್ನು ಮುಂದಿನ ಮಂತ್ರಾಲಯದ ಮಕ್ಕಳೆಲ್ಲ ಕೂಡ ಮಾಡೋರಿದ್ದಾರೆ. ಎಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತ ವಿನಮ್ರಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. Krishna
ಇಸ್ಕೊಂಡ್ರಿ 20 ಲಕ್ಷನ ಕ್ಯಾಶ್ ಅಲ್ಲಿ. Krishna, 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 Krishna. Krishna, 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 Krishna. Krishna, 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 Krishna. Krishna. ಹರೇ ಶ್ರೀನಿವಾಸ. ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ಬೆಣ್ಣೆ ಕದ್ದಿದ್ದು ಮೊಸರು ಕದ್ದಿದ್ದು ಎಲ್ಲ ದೃಶ್ಯ ಮಾಧ್ಯಮದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ನೃತ್ಯ ಮತ್ತೆ ಕೃಷ್ಣನ ನೋಡುವಂಥದ್ದು, ಯಾಕೆ ಬಾಗಿಲನ್ನು ಹಾಕೊಂಡು ಒಳ ಕೂತಿದೆಯಾ ಅಂತ ಇನ್ನೊಂದು ಕೃತಿಯ ಮೂಲಕ ಪರಮಾತ್ಮನ ದರ್ಶನವನ್ನು ನಮಗೆ ಮಾಡಿಸ್ತಾರೆ. 4 ಜನ ರಮ್ಯನ ನೇತೃತ್ವದಲ್ಲಿ ರಮ್ಯಾ ಮತ್ತು ತಂಡ ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನೀರಜಾಕ್ಷನೇ ಭಾಮೆ
ಗಿರಿಯನ್ನು ಬೆನ್ನೊಳಗಿಟ್ಟಂತ ಸುಂದರ ವದನನೆ ಭಾಮೆ ನಾನು ಸುಂದರ ವದನನೆ ಭಾಮೆ ಮಂದರ ಗಿರಿಯನ್ನು ಬೆನ್ನೊಳಗಿಟ್ಟಂತ ಸುಂದರ ವದನನೆ ಭಾಮೆ ನಾನು ಸುಂದರ ವದನನೆ ಭಾಮೆ ಇಂದು ನಿನಗೆ ತಕ್ಕ ಭಾರಗಳಿಲ್ಲವಯ್ಯ ಸಿಂಧುವಿನೊಳಗೆ ಹೋಗೋ ರಂಗ ಸಿಂಧುವಿನೊಳಗೆ ಹೋಗೋ ಇಂದು ನಿನಗೆ ತಕ್ಕ ಭಾರಗಳಿಲ್ಲವಯ್ಯ ಸಿಂಧುವಿನೊಳಗೆ ಹೋಗೋ ರಂಗ ಸಿಂಧುವಿನೊಳಗೆ ಹೋಗೋ ಯಾಕೆ ಬಾಗಿಲ ಹಾಕಿರುವಿ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಧರಣಿಗೆ ಸುಖವನ್ನು ನೀಡಿದ ಸೂಕರ ಪರಮ ಪುರುಷನೇ ಭಾಮೆ ನಾನು ಪರಮ ಪುರುಷನೇ ಭಾಮೆ ಧರಣಿಗೆ ಸುಖವನ್ನು ನೀಡಿದ ಸೂಕರ ಪರಮ ಪುರುಷನೇ ಭಾಮೆ ನಾನು ಪರಮ ಪುರುಷನೇ ಭಾಮೆ ವರಹ ರೂಪವು ನಿನ್ನ ಗುರು ಗುರು ಶಬ್ದವು ಅರಿಬೆನಿ ನಿಲ್ಲಿಂದ ಹೋಗೋ ರಂಗ ಅರಿಬೆನಿ ನಿಲ್ಲಿಂದ ಹೋಗೋ ವರಹ ರೂಪವು ನಿನ್ನ ಗುರು ಗುರು ಶಬ್ದವು ಅರಿಬೆನಿ ನಿಲ್ಲಿಂದ ಹೋಗೋ ರಂಗ ಅರಿಬೆನಿ ನಿಲ್ಲಿಂದ ಹೋಗೋ ಯಾಕೆ ಬಾಗಿಲ ಹಾಕಿರುವಿ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಬಾಲನ ತಾಪವ ಲೀಲೆಯಿಂದರಿತ ನಾರಸಿಂಹನೇ ಭಾಮೆ ನಾನು ನಾರಸಿಂಹನೇ ಭಾಮೆ ಬಾಲನ ತಾಪವ ಲೀಲೆಯಿಂದರಿತ ನಾರಸಿಂಹನೇ ಭಾಮೆ ನಾನು ನಾರಸಿಂಹನೇ ಭಾಮೆ ಮೇಲಿದ್ದ ವಸನವು ಪೂರ ಕಾರ್ಯಗಳೆಲ್ಲ ಕಂಡಂಜುಗಳೆಲ್ಲ ಹೋಗೋ ರಂಗ ಕಂಡಂಜುಗಳೆಲ್ಲ ಹೋಗೋ ಮೇಲಿದ್ದ ವಸನವು ಪೂರ ಕಾರ್ಯಗಳೆಲ್ಲ ಕಂಡಂಜುಗಳೆಲ್ಲ ಹೋಗೋ ರಂಗ ಕಂಡಂಜುಗಳೆಲ್ಲ ಹೋಗೋ ಯಾಕೆ ಬಾಗಿಲ ಹಾಕಿರುವಿ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ವಾಸವನನು ಜನೆ ವಾಮನ ರೂಪನೆ ನಾಶರಹಿತನೇ ಭಾಮೆ ನಾನು ನಾಶರಹಿತನೇ ಭಾಮೆ ವಾಸವನನು ಜನೆ ವಾಮನ ರೂಪನೆ ನಾಶರಹಿತನೇ ಭಾಮೆ ನಾನು ನಾಶರಹಿತನೇ ಭಾಮೆ ಕೂಸಿನ ರೂಪದಿ ಮೋಸ ಮಾಡಿದ ಬಗೆ ದಾಸಿ ಇನ್ನೊಬ್ಬಳು ಏಕೋ ರಂಗ ದಾಸಿ ಇನ್ನೊಬ್ಬಳು ಏಕೋ ಕೂಸಿನ ರೂಪದಿ ಮೋಸ ಮಾಡಿದ ಬಗೆ ದಾಸಿ ಇನ್ನೊಬ್ಬಳು ಏಕೋ ರಂಗ ದಾಸಿ ಇನ್ನೊಬ್ಬಳು ಏಕೋ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ
ಬದಿಯಲ್ಲಿದ್ದವನೆ ಭಾಮೆ ನಾನು ಬದಿಯಲ್ಲಿದ್ದವನೆ ಭಾಮೆ 16 ಸಾಸಿರ 108 ಸುದತಿಯರ ಬದಿಯಲ್ಲಿದ್ದವನೆ ಭಾಮೆ ನಾನು ಬದಿಯಲ್ಲಿದ್ದವನೆ ಭಾಮೆ ವದನಕ್ಕೆ ಬೇರಿದು ಮಾರ್ಗಗಳಿಲ್ಲವಯ್ಯ ವದನ ಮುಚ್ಚಿಕೊಂಡು ಹೋಗೋ ರಂಗ ವದನ ಮುಚ್ಚಿಕೊಂಡು ಹೋಗೋ ವದನಕ್ಕೆ ಬೇರಿದು ಮಾರ್ಗಗಳಿಲ್ಲವಯ್ಯ ವದನ ಮುಚ್ಚಿಕೊಂಡು ಹೋಗೋ ರಂಗ ವದನ ಮುಚ್ಚಿಕೊಂಡು ಹೋಗೋ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಬೌದ್ಧರ ಕುಲದಲ್ಲಿ ಹುಟ್ಟಿದಾನವರ ಮುಗ್ಧರ ಮಾಡಿದೆ ಭಾಮೆ ನಾನು ಮುಗ್ಧರ ಮಾಡಿದೆ ಭಾಮೆ ಬೌದ್ಧರ ಕುಲದಲ್ಲಿ ಹುಟ್ಟಿದಾನವರ ಮುಗ್ಧರ ಮಾಡಿದೆ ಭಾಮೆ ನಾನು ಮುಗ್ಧರ ಮಾಡಿದೆ ಭಾಮೆ ಬುದ್ಧ ವಚನಗಳು ಎನ್ನಲ್ಲಿ ಬೇಡಲು ವೃದ್ಧನಾರಿ ನಾನಲ್ಲ ಹೋಗೋ ವೃದ್ಧನಾರಿ ನಾನಲ್ಲ ಬುದ್ಧ ವಚನಗಳು ಎನ್ನಲ್ಲಿ ಬೇಡಲು ವೃದ್ಧನಾರಿ ನಾನಲ್ಲ ಹೋಗೋ ವೃದ್ಧನಾರಿ ನಾನಲ್ಲ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಹೊರಪುರಗವೆ ನೆರಿಧರೆಯನ್ನ ಚರಿಸಿದ ದೊರೆ ವೀರ ನೋಡೆ ಭಾಮೆ ನಾನು ದೊರೆ ವೀರ ನೋಡೆ ಭಾಮೆ ಹೊರಪುರಗವೆ ನೆರಿಧರೆಯನ್ನ ಚರಿಸಿದ ದೊರೆ ವೀರ ನೋಡೆ ಭಾಮೆ ನಾನು ದೊರೆ ವೀರ ನೋಡೆ ಭಾಮೆ ಕುದುರೆಯ ಚಾಕರಿಯೊಳಿರುವ ಬಗೆಯನ್ನು ಯುವತಿಯ ಸುಖವಿನ್ನೆಂತೋ ರಂಗ ಯುವತಿಯ ಸುಖವಿನ್ನೆಂತೋ ಕುದುರೆಯ ಚಾಕರಿಯೊಳಿರುವ ಬಗೆಯನ್ನು ಯುವತಿಯ ಸುಖವಿನ್ನೆಂತೋ ರಂಗ ಯುವತಿಯ ಸುಖವಿನ್ನೆಂತೋ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಸರ್ವ ಪ್ರಾಣಿಗಳನ್ನು ಉದರದಲ್ಲಿಟ್ಟುಕೊಂಡು ಶರದಿಯೊಳ್ ಮಲಗಿದೆ ಭಾಮೆ ನಾನು ಶರದಿಯೊಳ್ ಮಲಗಿದೆ ಭಾಮೆ ಸರ್ವ ಪ್ರಾಣಿಗಳನ್ನು ಉದರದಲ್ಲಿಟ್ಟುಕೊಂಡು ಶರದಿಯೊಳ್ ಮಲಗಿದೆ ಭಾಮೆ ನಾನು ಶರದಿಯೊಳ್ ಮಲಗಿದೆ ಭಾಮೆ ದೊರೆಹಯವದನನ ಚರಣಕ್ಕೆ ಎರಗುತ್ತ ತೆಗೆದಳು ಬಾಗಿಲ ಭಾಮೆ ಆಗ ತೆಗೆದಳು ಬಾಗಿಲ ಭಾಮೆ ದೊರೆಹಯವದನನ ಚರಣಕ್ಕೆ ಎರಗುತ್ತ ತೆಗೆದಳು ಬಾಗಿಲ ಭಾಮೆ ಆಗ ತೆಗೆದಳು ಬಾಗಿಲ ಭಾಮೆ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಆರು ನೀನರಿಗೆ ಸರಿ ರಾತ್ರಿಯಲ್ಲಿ ಬಂದಿ ಆರು ನೀನರಿಗೆ ಸರಿ ರಾತ್ರಿಯಲ್ಲಿ ಬಂದಿ ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಕೋಕಿಲೇಶ್ವರಿ ವಾಣಿ ಹರೇ ಶ್ರೀನಿವಾಸ. ಕೃಷ್ಣ ರುಕ್ಮಿಣಿಯವರ ಪ್ರಣಯ ಕೋಪ ಯಾವ ಥರ ಐತೆ ಅಂತ ಭಾಗವತ ಏನು ತಿಳಿಸ್ತಾ ಇದ್ದೆ ಅದನ್ನು ನೃತ್ಯ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಅಭಿನಯ ಮಾಡಿ ಆ ಮೂಲಕ ದಶಾವತಾರವನ್ನು ಕೂಡ ನೃತ್ಯದ ಮೂಲಕ ನಮಗೆ ತುಂಬ ಚೆನ್ನಾಗಿ ಪ್ರದರ್ಶನವನ್ನು ಮಾಡಿದರು. ಆ ಎಲ್ಲ ಪುಟ್ಟ ಪುಟ್ಟ ಕಲಾವಿದರು ಈಗ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ. ನನಗೆ ಸೂಕ್ಷ್ಮವಾಗಿ ಮಂತ್ರಾಲಯದ ಮಕ್ಕಳು ಅಂತ ಇಷ್ಟೇ ಹೇಳಿದ್ದೀನಿ. ಈಗ ಅವರೆಲ್ಲರೂ ಕೂಡ ಅವರ ಪರಿಚಯವನ್ನು ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಅಮ್ಮ ಬಡಿ ಬರಬೇಡ ಬರ್ರಿ. ಹರೇ ಶ್ರೀನಿವಾಸಪ್ಪ, ಒಂದು ನಿಮಿಷ. ನಿನ್ನೆ ದೊಡ್ಡ ದೊಡ್ಡ ನಾಟ್ಯವಿದರು, ಒಳ್ಳೆ ಟ್ರೈನಿಂಗ್ ತಗೊಂಡಿರ್ತಕ್ಕಂಥ ಬಹಳ ಒಂದು ರೀತಿಯಿಂದ ನಾಟ್ಯದಲ್ಲಿ ಭರತನಾಟ್ಯದಲ್ಲಿ ಪ್ರಾವೀಣ್ಯ ಗಳಿಸಿರ್ತಕ್ಕಂಥವರು ದಶಾವತಾರಗಳ ಚಿಂತನೆಯನ್ನು ಕೊಟ್ಟರು. ನಿಜವಾಗಿ ಹೇಳ್ತೀನಿ, ಮನಸ್ಸು ತುಂಬಿ ಹೇಳುವ ಮಾತಾದರೆ, ಮತ್ತು ಪರಿಮಳಾಚಾರ ಬಳಗ ಇವೆಲ್ಲ ನಾನು ಇಟ್ಕೊಂಡು ಹೇಳ್ತಾ ಇಲ್ಲ, ಚೆನ್ನಾಗಿ
ಇಷ್ಟು ಸಣ್ಣ ಮಕ್ಕಳಿಗೆ ಅವರು ಎಂದೆಂದೆಂದೆಂದು ಸ್ಟೇಜ್ ಏರಿದವರು ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ಪರಿಮಳಾಚಾರ್ಯ ಮೊಮ್ಮಕ್ಕಳು ಯಾರು ಹೇಳಿದವಲ್ಲ ಅಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ನೀನು ಅದ್ಭುತ ಮಾಡಿದ್ದಿ. ರಮಾಕಾಂತನ ಮಗಳು ಕೃಷ್ಣನಾಗಿ, ಶ್ರೀನಿವಾಸನ ಮಕ್ಕಳಿಬ್ಬರು ಕೂಡ ಆ ದಶಾವತಾರಗಳನ್ನು ತೋರಿಸಿದ ಅಂದರೆ ಅವ್ರು ತೋರಿಸ್ತಾ ಇದ್ರೆ ನಮ್ಗೆ ಸ್ಪಷ್ಟ ಅರ್ಥ ಆಯಿತು, ಇದು ಕೂರ್ಮಾವತಾರ, ಇದು ಮತ್ಸ್ಯಾವತಾರ ಅಂತಂಬೋದು ಅರ್ಥ ಆಯಿತು. ಇಷ್ಟೇ ಒಂದೇ ವ್ಯತ್ಯಾಸ ಏನಂದರೆ ಆಹಾರ್ಯದಲ್ಲಿ ಅವಳು ಒಂದು ಸಲ ಒಂದೊಂದು ರೂಪದ ಚಶ್ಮಾ ಇಟ್ಕೊಂಡಿರ್ತಕ್ಕಂಥ ರೂಪ ನಾವು ನೋಡಿದ್ದೀರ. ಈ ಸಾರ್ತಿ ಚಶ್ಮಾ ಇಟ್ಕೊಂಡ್ರ ರೂಪ ಇದನ್ನು ನನ್ನ ಮಿತ್ರ ಸದಾನಂದ ಆಗಿದ್ದರೆ ಅದ್ಭುತ ಹೇಳ್ತಾ ಇದ್ದ. ನಿಜವಾಗಿದ್ರನ್ನ ಭಾಳ ಬೇಷಿತ್ತು, ಭಾಳ ಬೇಷಿತ್ತು. ಚಿರಂಜೀವಿಯಾಗಲು ಚಿನ್ನ ನೀನು ಪರಮ ಭಾಗವತರ ಪಾದ ಧೂಳಿ ಧರಿಸುತ್ತಲ್ಲಿ ಚಿರಂಜೀವಿಯಾಗಲು ನೀವೆಲ್ಲ ದೊಡ್ಡವರಾಗಲಿ, ಇದನ್ನು ಬೆಳೆಸಿರಿ. ಹಾಂ, ಹರೇ ಶ್ರೀನಿವಾಸ. ಮಕ್ಕಳ ಕಿರುಪರಿಚಯ. ಈ ಕಾರ್ಯಕ್ರಮವೆಲ್ಲವನ್ನು ಕೂಡ ಕೇವಲ ಒಂದು ತಿಂಗಳು ಒಳಗೆ ರೆಡಿ ಮಾಡಿರ್ತಕ್ಕಂಥ ನಮ್ಮ ತಂಗಿ ಪಂಕಜ ಮತ್ತು ಸುಮೀಂದ್ರಾಚಾರ್ಯರ ಸೊಸಿ ನಮ್ಮ ಶ್ರೀಶನ ಹೆಂಡತಿಯಾಗಿರ್ತಕ್ಕಂಥ ರಮ್ಯಾ, ಬೆಂಗಳೂರಿನ ಹುಡುಗಿ. ಆ ಹುಡುಗಿ ನಮ್ಮ ಮನೆಗೆ ಬಂದಾಳ ಅದ ಕಾರಣ ಬಂಧುಗಳಿಗೆ ಒಂದು ಇದು ಮಾಡಿ ನಮ್ಮದರಲ್ಲಿ ಒಂದಾಗಿ ಹೋಗ್ಬಿಟ್ಟಾಳು ಅವಳು. ಪ್ರತಿಯೊಂದಕ್ಕೂ ಕೂಡ ಅವಳು ಮಧ್ಯಾಹ್ನ 2 ಗಂಟೆಗೆ ಬಂದರೆ ಈ ಮಕ್ಕಳು ಅವಳಿಗೆ ಕೈ ಸಿಗೋದು ಯಾವಾಗ 7 ಗಂಟೆ ಮೇಲೆ ಸಿಗ್ತಿದ್ರು, ಸಾಯಂಕಾಲ 7 ಗಂಟೆ ಮೇಲೆ ಸಿಗ್ತಿದ್ರು ಅವರು. ಅದಕ್ಕೂ ಒಬ್ಬೊಬ್ಬರನ್ನ ಎಳ್ಕೊಂಬಂದು ಕೂಡಿಸಿ ಮಾಡಿ ಈ ರೀತಿ ಮಾಡಿದ್ದಾಳೆ. ನೆಕ್ಸ್ಟ್ ಸನ್ಮತಿ ನಮ್ಮ ತಮ್ಮ ರಮಾಕಾಂತಾಚಾರ್ಯರ 3ನೇ ಮಗಳು ಅವಳು. ಮಹತಿ ನನ್ನ ಮಗನಾಗಿರ್ತಕ್ಕಂಥ ಚಿರಂಜೀವಿ ಶ್ರೀನಿವಾಸನ ಮಗಳು. ಮುಂದಕ್ಕೆ ಅದಿತಿ ನನ್ನ ಮಗ ಶ್ರೀನಿವಾಸನ 2ನೇ ಮಗಳು ಅವಳು. ಅವ್ನು ಮುಂದೆ ನಿಂತಿರೋ ಶ್ರೀನಿವಾಸನ ಮಗ ನಿರವಧ್ಯ. ಹಾಂ ಅಮ್ಮ ಬಾ ಮುಂದಕ್ಕೆ ಬಾ. ಯಾರು ಮುಂದೆ ಬಾ. ಹಾಂ ಯಾರು? ಹಾಂ ಅವು 2 ಒಂದೇ ನಮ್ಮ ತಂಗಿ ಮೊಮ್ಮಕ್ಕಳವರು. ಅವೆರಡು ಒಂದೇ ರೀತಿ ಅವು. ನಮ್ಮ ತಂಗಿ ಶಾಂತನ ಮೊಮ್ಮಕ್ಕಳವರು. ನಿಮ್ಮ ಅಪ್ಪನ ಹೆಸರೇನೇ? ನಾಗಸೇನನ ಮಗಳು ಅಂಜನಾ. ಬಾ. ನಮ್ಮ ಶಾಂತನ ಮೊಮ್ಮಗಳು ಅನಂತನ ಮಗಳು ಅಭೀಷ್ಟ. ಇವಳು ಅಣ್ಣ, ಇವನು ಅರಣವ. ಬಾ. ನಮ್ಮ ತಮ್ಮ ವ್ಯಾಸರಾಜನ ದೊಡ್ಡ ಮಗನ ಮಗಳು ವಾಸುದೇವನ ಮಗಳು. ನಿನ್ನ ಹೆಸರೇನು? ಅನನ್ಯ. ಈ ಅನನ್ಯನ ತಂಗಿ ಇವಳು ಆದ್ಯ. ಇವಳು ನಮ್ಮ ತಮ್ಮ ಗೋಪಾಲಕೃಷ್ಣನ ಮಗಳು. ನಿನ್ನ ಹೆಸರೇನು? ನೀತಿ. ಹರೇ ಶ್ರೀನಿವಾಸ. ನಮಸ್ಕಾರ ಮಾಡಿ ಕೆಳಗೆ ಹೋಗ್ರಿ. ಈ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ಸುಧಾ ಕುಷ್ಟಿಗೆ ಅವರಿಗೆ ಮುಂದೆ ಹುಡುಗರು ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಪ್ರತಿ ವರ್ಷವೂ ಕೂಡ ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರು ಮಾಡ್ಬೇಕಂತ ಅನ್ಕೋಬೇಡ್ರಿ. ಅವರ ಮಕ್ಕಳ ಬಗ್ಗೆ 4 ಹಿತವಚನಗಳು ಹೇಳಿ ಈ ಕಾರ್ಯಕ್ರಮ ಮುಗಿಸ್ಬೇಕು. ಹರೇ ಶ್ರೀನಿವಾಸ. ಮಕ್ಕಳೆಲ್ಲ ಅದ್ಭುತವಾಗಿ ನೃತ್ಯ ರೂಪಕದಲ್ಲಿ ನಮಗೆ ದಶಾವತಾರವನ್ನು ತೋರಿಸಿದ್ರು, ಉಡುಪಿ ಕೃಷ್ಣನ ದರ್ಶನವನ್ನು ಮಾಡಿಸಿದ್ರು. ಇಷ್ಟೇ ಅಂತ ತಿಳ್ಕೊಬೇಡ್ರಿ, ಇವರೆಲ್ಲ ಮಹಾನ್ ವಿದ್ಯೆಯನ್ನು ಹೊಂದಿರತಕ್ಕಂಥವ್ರು. ಅದು ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಇಂತಹ ವೇದಿಕೆಗಳು ಬೇಕಾಗಿದೆ. ಅದಕ್ಕೆ ಆಚಾರ ಒಂದು ಗುರುತರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭಗವಂತ ಅದನ್ನು ನಿರ್ವಹಣೆ ಮಾಡುವಂತಹ ಅನುಗ್ರಹ ಮಾಡಲಿ. ನಿಮ್ಮೆಲ್ಲರ ಶುಭ ಹಾರೈಕೆ ಇದ್ದರೆ ಅದು ಖಂಡಿತ ಆಗತ್ತೆ ಅಂತ ಅನ್ಕೋತೀನಿ. ಅದಕ್ಕೆ ಮುಂದಿನ ಸಲದಿಂದ ಇನ್ನೂ ಆ ಪಾತ್ರದ ವಿಶ್ಲೇಷಣೆಯನ್ನು ಯಾವ ರೀತಿ ಮಾಡಬೇಕು ಇತ್ಯಾದಿ ಎಲ್ಲವನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸಪ್ತಾಹ ಕಾರ್ಯಾಚರಣಾ ಸಮಿತಿಯ ಬಂಧುಗಳು ನಾವೆಲ್ಲರೂ ಯಾರ್ಯಾರು ಎಲ್ಲಿಂದ ಬಂದಿದ್ರು ಕೂಡ ನಾವೆಲ್ಲರೂ ಮಂತ್ರಾಲಯದವರೇ, ರಾಯರ ಸಂತಾನನೇ ಅಂತ ಈ ರೀತಿಯಾಗಿ ತಿಳ್ಕೊಂಡು ಮಾಡೋಣಂತೆ. ಎಲ್ಲ ಮಕ್ಕಳು ಕೂಡ ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಮತ್ತೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅದೆಲ್ಲವೂ ಕೂಡ ಭಗವತ್ ಪರವಾಗಿ ಇರಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಅದು ನೃತ್ಯ ಇರ್ಬೋದು, ವಾಂಗ್ಮಯ ಸೇವೆ ಇರ್ಬೋದು, ಅಥವಾ ಕೀರ್ತನ ಗಾಯನ ಇರ್ಬೋದು, ಕೀರ್ತನ ವ್ಯಾಖ್ಯಾನ ಇರ್ಬೋದು, ಹೀಗೆ ನಾನಾ ಪ್ರಕಾರಗಳಿಂದ ಭಗವಂತನ ಸೇವೆಯನ್ನು ಮಾಡೋಣ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆಗಲಿಕ್ಕೆ ನಮಗೆ ಮಹಾನ್ ಉಪಕಾರಿಗಳು ಯಾರು ಅಂದರೆ ಅಪ್ಪಣ್ಣಾಚಾರ್ಯರು. ಅವರ ಉಪನ್ಯಾಸದ ಸಮಯವನ್ನು ನಮಗೆ ದಾನ ಮಾಡಿ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಯಾರು ಏನು ಬೇಕಾದರೂ ಕೊಡ್ಬೋದು, ದುಡ್ಡು ಕೊಡ್ತಾರೆ, ಕಾಸು ಕೊಡ್ತಾರೆ. ಇಂಥ ಮಹಾನ್ ವೇದಿಕೆಯಲ್ಲಿ ಯಾರು ಸಮಯ ದಾನ ಮಾಡಿದ್ದಂತೂ ನಾನು ಕೇಳಲಿಲ್ಲ. ಆದರೆ ಬೆಳಗ್ಗೆ ಹೇಳಿದರು ನನ್ನ ಸಮಯವನ್ನು ಬಿಟ್ಕೊಡ್ತೀನಿ, ಮಕ್ಕಳು ನೀವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿರಿ ಅಂತ. 1-2 ಮಾತುಗಳಲ್ಲಿ ವಾಯುದೇವರ ಚಿಂತನೆಯನ್ನು ಇದುವರೆಗೆ ಒಂದು ನಿಮಿಷ
ಪೂಜಾರಿ ರಾಘವೇಂದ್ರ ಹೇಳ್ತಾರಂತೆ. ಇವು ನಿರವಧ್ಯ ಎಲ್ಲರಿಗೂ ಒಂದೊಂದು ಇದು ಮಾಡಿದ್ರೆ ನನಗೂ ಒಂದು ಮೈಕ್ ಕೊಡು ಅಂತ ಕೇಳ್ತಿದ್ದಾನ. ಅಪ್ಪ ಹೇಳು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರೇ ಶ್ರೀನಿವಾಸ. ನಾರಾಯಣಾಚಾರ್ಯ ವೇದಿಕೆ ಬಂದು ಸಿದ್ಧ ಮಾಡ್ಕೊಳ್ರಿ ಅಮ್ಮ. ಹರೇ ಶ್ರೀನಿವಾಸ ಅವರು ನಾರಾಯಣಾಚಾರ್ಯ ಕೊಪ್ಪಳವರು. ಅವರು ಕೊಪ್ಪಳದಲ್ಲಿ ಇದ್ದರೂ ಕೂಡ ನಮ್ಮ ಶಿವಮೊಗ್ಗಕ್ಕೆ ಆತ್ಮೀಯರು. ಪ್ರತಿ ಜಗನ್ನಾಥದಾಸರ ಆರಾಧನೆಯಲ್ಲಿ ಅವರ ಕೀರ್ತನೆಯನ್ನು ಕೇಳದೇ ಇದ್ದರೆ ನಮ್ಮ ಆರಾಧನೆ ಮುಗಿಯೋದೇ ಇಲ್ಲ ಜಗನ್ನಾಥದಾಸರದ್ದು. ಆ ರೀತಿಯಾಗಿ ನಮಗೆ ಪ್ರತಿ ವರ್ಷ ಬಂದು ಗಾಯನ ಸೇವೆಯನ್ನು ಮಾಡಿಕೊಡ್ತಕ್ಕಂಥವ್ರು. ಅದರಿಂದ ಅವರು ಕೀರ್ತನೆಗೆ ಸಜ್ಜಾಗಲಿಕ್ಕೆ ಏನು ಬೇಕೋ ಅದಕ್ಕಿಂತ ಒಂದು 5-10 ನಿಮಿಷ